ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದು 4 ದಿವಸ ಬ್ಲಾಗ್ ಮಾಡೇ ಇಲ್ಲ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಫ್ರೈಡೇ ಸ್ಯಾಟರ್ಡೆ ಬೆಳಿಗ್ಗೆನೇ ಊರಿಗೆ ಹೋಗಿದ್ವಿ. ಸ್ಯಾಟರ್ಡೆ ಮತ್ತು ಸಂಡೇ, ಮಂಡೇ ಸೋಮವಾರ ರಾತ್ರಿ ಬಂದಿದ್ದೆ. ಸ್ವಲ್ಪ ಹುಷಾರಿದ್ದಕ್ಕಿಲ್ಲ, ನಿದ್ದೆನೂ ಆಗಿಲ್ಲ 2 ದಿವಸದಿಂದ ಅಂತೇಳಿ ಸ್ವಲ್ಪ ರೆಸ್ಟಲ್ಲಿದ್ದೆ. ಅಂದರೆ ರೆಸ್ಟ್ ಆದರೆ ನಿನ್ನೆ ರಾತ್ರಿ ಬಂದು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ನಂದು. ಇವತ್ತು ಪೋಸ್ಟ್ ಮಾಡಿದ್ದೀನಲ್ವ, ಅದು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು. ಅದೆಲ್ಲ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ಮಲಿಕೊಂಡು ಎದ್ದು ಇವತ್ತು ಬೆಳಿಗ್ಗೆ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಫ್ರೈಡ್ ರೈಸ್ ಮಾಡಿ ಆಮೇಲೆ ಬೇಳೆ ಸಾಂಬಾರು ಮಾಡಿಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ. ಇವತ್ತೇನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂದ್ಕೊಂಡು, ಆದ್ರೂ ಇವಾಗ ಬೆಳಿಗ್ಗೆಗೆ ಸ್ಪೆಷಲ್ ಮಾಡಿಲ್ಲ, ಸಂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತೇಳಿ. ಎಲ್ಲರದು ಊಟ ಆಯ್ತಾ ಫ್ರೆಂಡ್ಸ್? ಅವಾಗಲೇ ಮಧ್ಯಾಹ್ನ ಆಗಿದೆ. ನೀವೇನೇನು ತಿಂಡಿ ಮಾಡಿದ್ದೀರಾ, ಹಾಗೆ ಏನೇನು ಮಾಡಿದ್ದೀರಾ, ಸಂಡೇ ವೀಕೆಂಡ್ ಡೇಸಲ್ಲಿ ಏನೇನು ಮಾಡಿದ್ರಿ, ವೀಕ್ ಡೇಸಲ್ಲಿ ಏನೇನು ಮಾಡಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನನ್ನಂತೂ ಊರಿಗೆ ಹೋಗಿ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಊರಿಗೆ ಹೋಗಿದ್ದೆ. ನಾನೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಮುಂದೆ ನೋಡ್ತೀನಿ, ನಾನು ಯಾವಾಗಾದರೂ ಊರಿಗೆ ಹೋದಾಗ ನಾನು ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಲ್ವ, ಅವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಮ್ಮ ಊರು ಯಾವುದು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತು ನಾನು ಮಧ್ಯಾಹ್ನ ಊಟ ಎಲ್ಲ ಆಯಿತು. ಇವಾಗ ಊಟ ಮಾಡಿಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಸ್ವಲ್ಪ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಮಲಿಕೊಂಡು ಎದ್ದು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ಇವಾಗ ಜಸ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಊಟ ಮಾಡಿದೆ. ಬನ್ನಿ, ಇವಾಗ ನಾನು ಇದು ಸ್ವಲ್ಪ ಊರಿಂದ ನೀರೆಲ್ಲ ಚೇಂಜ್ ಆಗಿದೆ ಅಲ್ವಾ, ಅದಕ್ಕೆ ಒಂಥರ ಗಂಟ್ಲು ನನಗೆ ಸ್ವಲ್ಪ ನೀರು ಚೇಂಜ್ ಆದ್ರೂ ಒಂಥರ ಇನ್ಫೆಕ್ಷನ್ ಆಗ್ತದೆ. ನನಗೆ ಥ್ರೋಟ್ ಇನ್ಫೆಕ್ಷನ್ ಬೇಗ ಆಗುತ್ತೆ. ಅದು ಸ್ವಲ್ಪ ಆಗಿದೆ, ನೀರು ಚೇಂಜ್ ಆಗಿದೆ ಅಂಥೇಳಿ. ಇವಾಗ 1-2 ದಿವಸದಲ್ಲಿ ಕಡಿಮೆ ಆಗುತ್ತೆ. ಇವತ್ತೊಂದು ದಿವಸ ಅಷ್ಟೇ, ನಾಳೆ ಕಡಿಮೆ ಆಗುತ್ತೆ. ಇವಾಗ ನಾನು ಕಿಚನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ನೆಲ್ಲಿಕಾಯಿ ಇರ್ತದಲ್ವ, ಇದು ನಾನು ಜ್ಯೂಸ್ ಮಾಡಿ ಕುಡಿಯೋಕ್ಕೆ ತಂದಿರ್ತೀನಿ. ಹಂಗೂ ವೀಕ್ಲಿ 1 ದಿವಸ, ವಾರದಲ್ಲಿ ಸೋಮವಾರ ಇಲ್ಲಂದರೆ ಭಾನುವಾರನೇ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತೀನಿ. ಇವಾಗ ಬೆಳಿಗ್ಗೆನೇ ವಾಶ್ ಮಾಡಿ, ನಿನ್ನೆ ಮಾಡೋಕ್ಕಾಗಿಲ್ಲ, ಊರಿಗೆ ಹೋಗಿದ್ನಲ್ವ, ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ. ಇವಾಗ ಮಾಡೋಣ ಅಂದ್ಕೊಂಡು ಎಲ್ಲ ಬಿಸಿ ನೀರಲ್ಲಿ 4 ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿನೀರು ಅಂತ ಇದ್ದೀನಿ, ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕಿದ್ದೆ ಸ್ವಲ್ಪ ಬೆಳಿಗ್ಗೆನೆ. ಇವಾಗ ತೆಗೆದ್ಬಿಟ್ಟು ಉಳಿದು ಎಲ್ಲ ಒರೆಸಿ ಇಟ್ಟಿದ್ದೀನಿ. ಒರೆಸ್ಬಿಟ್ಟು ಇವಾಗ ಇದೆಲ್ಲ ಕಟ್ ಮಾಡಿ ಚಿಕ್ಕ ಕಟ್ ಮಾಡಿ ಬಿಸಿಲಲ್ಲಿ ಒಣಗಾಕ್ತೀನಿ. ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನನಗೂ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಏನೂ ಪ್ಲ್ಯಾನಿಂಗ್ ಅಂತೂ ಇಲ್ಲ. ಬನ್ನಿ, ಇವತ್ತಿನ ನೋಡೋಣ, ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೆಲ್ಲ ಕೆಲಸ ಮಾಡಿಕೊಂಡು ಪೂಜೆನೂ ಎಲ್ಲ ಮಾಡಿದ್ದೀನಿ. ಇವತ್ತು ಮಂಗಳವಾರ ಆಗಿದ್ದರಿಂದ ಪೂಜೆ ಎಲ್ಲ ಆಗಿದೆ ನಮ್ಮ ಮನೇಲಿ. ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾನು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಬನ್ನಿ, ಇವಾಗಿನ ರಿಯಲಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕಟ್ ಮಾಡಿ ಒಂದು 2-3 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಿ ಇಡ್ತೀನಿ. ಯಾಕಂದರೆ ಇದು ನಾವು ತಿನ್ನೋದ್ರಿಂದ 1-2 ದಿವಸ ಆಗುತ್ತೆ, 2-3 ದಿವಸ ಆಗುತ್ತೆ ಅಷ್ಟೇ. ಒಂದು 4 ತೊಗೊಂಡಿದ್ದೀನಿ, 4 ಕಟ್ ಮಾಡಿ ಇದು ಇವಾಗ ಬಿಸಿಲಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಆವಾಗಲೇ ಇವತ್ತಿನ ದಿನ ಆಗೋಗಿದೆ, ಬರೀ 1 ಅವರ್ ಅಷ್ಟೇ ಇಡಬೇಕಾಗುತ್ತೆ. ನೋಡೋಣ ಎಷ್ಟು ತನಕ ಆಗುತ್ತೆ ಅಂಥೇಳಿ, ಅದಕ್ಕೆ ಇವಾಗ ಕಟ್ ಮಾಡ್ತಾಯಿದ್ದೀನಿ. ನೀವು ಯಾರ್ಯಾರು ಹಾಗೆ ತಿಂತಾರೆ, ಹಾಗೆ ತಿಂದರೆ ಇದ್ದಿದ್ದು ಒಳ್ಳೆಯದು ಫ್ರೆಂಡ್ಸ್. ನಮ್ಗೆ ಹಾಗೆ ತಿನ್ನೋಕ್ಕಾಗಲ್ಲ, ಅದು ಜಾಸ್ತಿ ಆಗ್ತದೆ. ನಾನು ತಿನ್ಕೋತೀನಿ, ನಮ್ಮ ಹಸ್ಬೆಂಡು ನನ್ನ ಮಗಳು ತಿನ್ನೋದಿಲ್ಲ. ಅದಕ್ಕೆ ನಾನದು ಸ್ವಲ್ಪ ಕಟ್ ಮಾಡಿ ಒಣಗಿಸಿಡ್ತೀನಿ. ಅದಕ್ಕೆ ನಾನು ಉಪ್ಪು ಹಾಕ್ತಾಯಿಲ್ಲ, ಹಾಗೆ ಹಾಕಿರ್ತೀನಿ. ಇದು ತಿನ್ನೋದ್ರಿಂದ ನಮ್ಮ ಹೇರ್ ಗ್ರೋತೂ ಜಾಸ್ತಿ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಆಗೋದಿಲ್ಲ, ಆಮೇಲೆ ಸ್ಕಿನ್ನು ಚೆನ್ನಾಗಿ ಗ್ಲೋ ಇರುತ್ತೆ. ಒಂದು ಸ್ವಲ್ಪ ಟ್ಯಾನು ಥರ ಇರೋದಿಲ್ಲ. ತಿಂದಮೇಲೆ ಒಳ್ಳೆಯದು, ತಿಂದರೆ ಒಳ್ಳೆಯದು. ಆಮೇಲೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಗ್ಯಾಸ್ಟ್ರಿಕ್ಕು
ಗ್ಯಾಸ್ಟ್ರಿಕ್ ಇದ್ರೂ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಬೇಗ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಅದಕ್ಕೆ ತಿನ್ನಬೇಕು ಅಂತಾರೆ. ಹಾಗೆ ತಿಂದರೆ ಇದ್ದಿದ್ದು ಒಳ್ಳೆಯದು. ಹಾಗೆ ತಿಂದ್ಬಿಟ್ಟು ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಹಂಗೆ ತಿಂದು, ಇಲ್ಲಾಂದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಯಾವ ಥರನಾದರೂ ಆಗಲಿ ಈ ಹಣ್ಣು ನಮ್ಮ ಬಾಡಿ ಒಳಗಡೆ ಹೋಗಿದ್ರೆ ಸಾಕು ಅಷ್ಟೇ. ಅದಕ್ಕೆ ನಾನು ನಮ್ಮ ಮನೇಲಿ ಒಂದು ವಾರಕ್ಕೆ ಒಂದು 2-3 ದಿವಸ ಜ್ಯೂಸು ಮಾಡ್ಕೊಂಡು ಕುಡಿತೀನಿ. ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಆ ಥರ ಜ್ಯೂಸೆಲ್ಲ ಮಾಡ್ಕೊಂಡು ಕುಡಿತೀನಿ. ಒಂದೊಂದ್ಸಲ ಹಿಂಗೂ ತಿನ್ಕೋತೀವಿ. ಫ್ರೆಂಡ್ಸ್ ನೋಡಿ, ಇಷ್ಟೊಂದೆಲ್ಲ ಇಷ್ಟು ದಪ್ಪ ಪೀಸ್ ಕಟ್ ಮಾಡಿದ್ದೀನಿ. ಯಾಕಂದರೆ ನಾನು ಇದು ಫುಲ್ ಡ್ರೈ ಮಾಡಿಬಿಟ್ಟು ಹಂಗೇ ತಿಂತೀನಿ. ನಾನು ತಿಂತೀನಿ, ನನ್ನ ಹಸ್ಬೆಂಡು ತಿಂತಾರೆ, ನನ್ನ ಮಗಳು ತಿಂತಾಳೆ. ಈ ಥರ ಒಂದು ಸ್ವಲ್ಪ ಡ್ರೈ ಮಾಡಿ, ಔಟ್ಸೈಡು ಅಂಗಡಿದಲ್ಲೂ ಸಿಗುತ್ತೆ. ನಾನೇನೇ ಮನೇಲಿ ಮನೇಲೇ ಮಾಡ್ತೀನಿ. ಅಂದರೆ ಏನು ತೀರಾ ಮನೇಲೇ ಮಾಡೋದಿಲ್ಲ. ಅದೇನಾದರೂ ಸಿಗಲಿಲ್ಲ ಅಂದರೆ, ಜಾಸ್ತಿ ತಂದಿಲ್ಲ ಅಂದರೆ ನಮ್ಮ ಹಸ್ಬೆಂಡು ಮಾರ್ಕೆಟ್ಗೆ ಹೋಗಿರ್ತೀವಲ್ವ, ಆವಾಗ ಜಾಸ್ತಿ ತಂದರೆ ಮಾತ್ರ ಈ ಥರ ಕಟ್ ಮಾಡಿ ಜ್ಯೂಸ್ ಮಾಡ್ತೀನಿ. ಜ್ಯೂಸ್ ಮಾಡೋಕ್ಕೆ ಎಷ್ಟು ಬೇಕು ಅಂಥೇಳಿ ಎತ್ತಿಟ್ಬಿಟ್ಟು, ಆಮೇಲೆ ಸಾರಿ, ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದ್ರೆ ಕ್ಷಮಿಸಿ. ಇದು ಈ ಥರ ಕಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಡ್ರೈ ಮಾಡ್ತೀನಿ. ನಾನು ಉಪ್ಪು ಹಾಕೋದಿಲ್ಲ. ನಮ್ಮ ಮನೇಲಿ ಯಾರೂ ಉಪ್ಪು ಜಾಸ್ತಿ ಇದಕ್ಕೆ ಹಾಕೊಂಡು ತಿನ್ನೋದಿಲ್ಲ. ಅದಕ್ಕೆ ನಾವು ಒಬ್ಬೊಬ್ಬರು ಕಟ್ ಮಾಡಿಬಿಟ್ಟು ಸಾಲ್ಟ್ ಹಾಕ್ತಾರೆ, ಉಪ್ಪೆಲ್ಲ ಹಾಕಿ ಆಮೇಲೆ ಡ್ರೈ ಮಾಡ್ತಾರೆ. ನಾನು ಇದೇ ಥರ ಡ್ರೈ ಮಾಡಿಬಿಟ್ಟು ತಿಂತೀನಿ. ಇದು ಫುಲ್ ಇವಾಗ ಡ್ರೈ ಆದರೆ ಅಷ್ಟೊಂದು ಕಹಿ ಅನ್ಸೋದಿಲ್ಲ. ಹುಳಿ ಏನೋ ಮಾತಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ಹುಳಿ ಆಗೋದಿಲ್ಲ ಅಲ್ವ, ಹೆಂಗೆ ಆಗ್ತಿ ತಿನ್ನೋಕ್ಕಾಗೋದಿಲ್ಲ. ನನಗೂ ಸಖತ್ ಹುಳಿ ಆಗುತ್ತೆ. ಒಬ್ಬೊಬ್ರು ತಿಂತಾರೆ. ನಾನು ಫುಲ್ಲು ಡ್ರೈ ಮಾಡಿ ಇದು ಒಣಗಿಸ್ಬಿಟ್ಟು ಆಮೇಲೆ ತಿಂತೀನಿ. ಒಂದು 2-3 ದಿವಸ ಈ ಬಿಸಿಲಲ್ಲಿ 2 ದಿವಸ 3 ದಿವಸ ಇಟ್ಟರೆ ಸಾಕು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದು ಇಟ್ಟುಬಿಟ್ಟು ಬರ್ತೀನಿ ರೀ ಫ್ರೆಂಡ್ಸ್. ಅದು ಇಟ್ಬಿಟ್ಟು ಬಂದೆ ಅಂದರೆ ನಮ್ಮದು ವಿಂಡೋ ಇದೆ ಅಲ್ವಾ, ವಿಂಡೋ ಅಂದರೆ ರೂಮಿನ ವಿಂಡೋ ಇದೆ ಅಲ್ವಾ, ಅಲ್ಲಿನೇ ಬಿಸಿಲು ಬರುತ್ತೆ. ಆಚೆನೇ ಇಡೋದಿಲ್ಲ ನಾನು. ಇವಾಗ ಅದು ನಾಳೆನೂ 12 ಗಂಟೆಯಿಂದ ಬಿಸಿಲು ತುಂಬ ಬರುತ್ತೆ ಆ ಕಡೆಯಿಂದ. ಅದಕ್ಕೆ ನಾನು ಅಲ್ಲೇ ಹೋಗಿ ಇಟ್ಬಿಟ್ಟು ಬರ್ತೀನಿ. ಏನು ಡಸ್ಟ್ ಏನೂ ಆಗೋದಿಲ್ಲ, ಧೂಳು ಆಗೋದಿಲ್ಲ ಅಂತೇಳಿ. ಫ್ರೆಂಡ್ಸ್, ನಾನಿದು ಇಲ್ಲಿ ಕಾಣ್ತಾ ಇದ್ದೇನಾ, ಇದು ಮನೇಲೇನೆ ಒಣಗಿಸಿದ್ದೀನಿ. ನಾನು ಈ ಬಿಸಿಲಲ್ಲಿ ಇಟ್ಟಿಲ್ಲ. ಇದು ಜಸ್ಟ್ ಒಂದೇ ಒಂದು ನಲ್ಲಿಕಾಯಿ ಇದೆ. ಎಷ್ಟು ಡ್ರೈ ಆದಮೇಲೆ ಒಣಕೊಂಡ್ಮೇಲೆ ಇವಾಗ ನಿಮ್ಗೆ ತೋರಿಸಿದಲ್ವ, ಒಂದು ಫುಲ್ಲು ಪ್ಲೇಟ್ ಇತ್ತಲ್ವಾ, ಅದು ಡ್ರೈ ಆದ್ಮೇಲೆ ಸ್ವಲ್ಪನಾಗಿದೆ. ಇದು ನಾನು ಮನೇಲಿ ಬಿಸಿಲಲ್ಲಿ ಇಟ್ಟಿಲ್ಲ, ಮನೇಲೇ ಇಟ್ಟಿದ್ದೆ. ಒಂದು 4-5 ದಿವಸ ಇಟ್ಟಿದ್ದೆ. ಇದು ಏನಕ್ಕಂದರೆ ನಾನು ಹೇರ್ ಆಯಿಲ್ ಮಾಡ್ಕೊತೀನಿ. ಅದಕ್ಕೆ ನಾನು ನೆನೆಸಿಟ್ಟಿದ್ದೀನಿ. ನಮ್ಮ ಮನೇಲಿ ಇವಾಗ ಹೇರ್ ಆಯಿಲು ಖಾಲಿ ಆಗಿದೆ. ಅದು ಸ್ವಲ್ಪನೇ ಇದೆ. ಈ 1 ವೀಕ್ ಆಗುತ್ತೆ. ಅದಕ್ಕೆ ಅದು ಮಾಡ್ಕೊಳ್ಳೋಣ ಅಂದ್ಕೊಂಡು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, ಇನ್ನು ಸ್ವಲ್ಪ ಒಣಗಬೇಕು. ಹಿಂಗೆ ಮುರಿದ್ರೆ ಮುರಿಯಾಗಿ ಬರಬೇಕು. ಇಲ್ಲಿ ಇನ್ನೂ ಸ್ವಲ್ಪ ಡ್ರೈ ಆಗ್ಬೇಕು. ಮನೇಲೇ ಇಡ್ತೀನಿ, ಬಿಸಿಲಲ್ಲಿ ಇಡೋದಿಲ್ಲ. ಇದು ಇವಾಗ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಇರ್ತದಲ್ವಾ, ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ನಾನು ಮಾಡೋವಾಗ ನಾನು ಹೇರ್ ಆಯಿಲ್ ಮಾಡ್ತೀನಲ್ವ ಅವಾಗ ಫ್ರೆಂಡ್ಸ್, ನಾನು ಹೇರ್ ಆಯಿಲ್ ಮಾಡ್ತೀನಲ್ವ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನಿಮಗೆ ಬೇಕಾದರೆ ನಾನು ಶೇರ್ ಮಾಡ್ತೀನಿ. ನಿಮಗೆ ನನ್ನ ಹೇರ್ ಆಯಿಲ್ಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಮಾಡಿರುವಂಥ ಹೇರ್ ಆಯಿಲ್ ನನ್ನ ಮಗಳಿಗೂ ಅಪ್ಲೈ ಮಾಡ್ಕೊತೀನಿ, ನಾನು ಅಪ್ಲೈ ಮಾಡ್ಕೊತೀನಿ. ಅದಕ್ಕೆ ಮಕ್ಕಳಿಗೂ ಅಪ್ಲೈ ಮಾಡ್ಬೋದು, ಅದೇನಿಲ್ಲ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ಅಂದರೆ ತೀರಾ ಚಿಕ್ಕ ಮಕ್ಕಳಿಗೆ ಬೇಡ. ನಾನು ಹೇಳ್ತೀನಿ, ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟು ಹಾಕೋಬೇಕು, ಏನೇನು ಹಾಕೋಬೇಕು, ಏನೇನು ಮಾಡ್ಕೋಬೇಕು ಮಕ್ಕಳಿಗೂ ಅಂತೇಳಿ ಹೇಳ್ತೀನಿ. ನಾನೊಂದು 2 ಐಟಮ್ಸು ಅವಳಿಗೆ ಸ್ಕಿಪ್ ಮಾಡ್ತೀನಿ, ನಾನು ಹಾಕೋತೀನಿ. ಅದು ಒಂದೇ ತಿಂದ್ಬಿಟ್ಟೆ ಸಖತ್ ಹುಳಿ ಆಯ್ತಾ. ಹುಳಿ ಅಂದ್ರೆ ಒಂಥರ ಒಗ್ಗರು ಥರ. ಇದು ಡ್ರೈ ಆದ್ಮೇಲೂ ಒಗ್ಗರು ಇರ್ತದೆ. ಅದೇನು ನಮ್ಮ ಮನೇಲಿ ಸ್ವಲ್ಪ ಡ್ರೈ ಆದ್ಮೇಲೆ ಗುಡ್ನಲ್ಲಿಕಾಯಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಜ್ಯೂಸು ಮಾಡಿದ್ರೆ ಜ್ಯೂಸು ಕುಡಿತಾರೆ ದಿನಾಲು. ಬನ್ನಿ ಇವತ್ತಿನ ಇದೆಲ್ಲ ಸ್ವಲ್ಪ ಎತ್ತಿ ಇಟ್ಬಿಡ್ತೀನಿ. ಇವಾಗ ಕಟ್ ಮಾಡಿದ್ದೀನಿ, ವಾಶ್ ಮಾಡಿರೋದೈತೆ, ಅದೆಲ್ಲ ಎತ್ತಿ ಇಟ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ. ವ್ಲಾಗ್ ಕಂಟಿನ್ಯೂ ಮಾಡೋದ್ರೆ ನಮ್ಮ ಮನೆ ಫಿಶ್ ಟ್ಯಾಂಕ್ ತೋರಿಸ್ತೀನಿ ರೀ. ಫಿಶ್ ಟ್ಯಾಂಕ್ ಹೆಂಗಾಗಿದೆ ಅಂತೇಳಿ ಅದು ಸ್ವಲ್ಪ ವಾಶ್ ಮಾಡಬೇಕು. ಬನ್ನಿ ಇವತ್ತಿನ ನಾನು ಇವಾಗ ಇದು ನಲ್ಲಿಕಾಯ್ದು ಬೀಜ ಇರ್ತದಲ್ವಾ, ಇದು ಹಿಂಗೆ ಇಟ್ಕೋತೀನಿ. ಒಂದು 3-4 ಕಟ್ ಮಾಡ್ಕೊಂಡಿದ್ದೀನಿ. 4 ಹಂಗೆ ಇಟ್ಕೋತೀನಿ. ಹಂಗೆ ಇಟ್ಕೊತೀನಿ. ಇದು ಎಸಿಯಲ್ಲ. ಇದು ಇವಾಗ ಇದು ಡ್ರೈ ಮಾಡಿದ್ದೀನಲ್ವಾ, ಇದ್ರ ಜೊತೆನೆ ಇಟ್ಕೋತೀನಿ. ಇಲ್ಲಿ ಡ್ರೈ ಆಗಿದೆ ನೋಡಿ.
ಈ ಥರನೇ ಎಲ್ಲ ಒಣಕ್ಕೋ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಇದು ನಾನು ಎಣ್ಣೆಗೆ ಹಾಕೋತೀನಿ. ನಾನು ಏನು ಹಸಿದು ಯಾಕೆ ಹಾಕಲ್ಲ ಅಂದರೆ ಇದು ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ ಫ್ರೆಂಡ್ಸ್, ಇದು ನೀರು ಎಣ್ಣೆಗೆ ಹೋದ್ಮೇಲೆ ಅದು ಒಂಥರ ಚಿಟ ಚಿಟ ಅಂತ ಸಿಡಿತದಲ್ವ, ಅದಕ್ಕೇನೆ ಈ ಥರ ಡ್ರೈ ಆದರೆ ಏನೂ ಆಗೋದಿಲ್ಲ, ಚೆನ್ನಾಗಿ ಇದ್ರದ್ದು ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೋತೈತೆ ಅಂಥೇಳಿ ಸ್ವಲ್ಪ ಡ್ರೈ ಮಾಡಿರ್ತೀನಿ. ಇದು 1-2 ದಿವಸ ಒಣಕೊಲಿ, ಇದು ವೇಸ್ಟ್ ಮಾಡೋದಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಫಿಶ್ ಟ್ಯಾಂಕು ಎಷ್ಟು ಗಲೀಜಾಗಿದೆ ನೀರು ಅಂಥೇಳಿ. ಇವಾಗ ಒಂದು ತಿಂಗಳು ಒಂದೂವರೆ ತಿಂಗಳಾಗಿದೆ. ನೀರು ಒಂದು ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಗಂಟ ನೀರು ಹಾಕಿರ್ತೀನಿ, ಇಲ್ಲಿ ಗಂಟ ನೀರಾಗಿದೆ. ಆಮೇಲೆ ಸ್ವಲ್ಪ ಗಲೀಜು ಆಗಿದೆ, ನಿಮ್ಗೆ ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಅದು ವಿಡಿಯೋದಲ್ಲಿ ಅಷ್ಟೊಂದು ಕಾಣೋದಿಲ್ಲ, ತುಂಬ ಗಲೀಜಾಗಿದೆ, ಕಾಣಕ್ಕೆ ಹಂಗಿದೆ. ಇಲ್ಲಿ ವೈಟ್ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂಥೇಳಿ. ನೋಡಿ ಈ ವೈಟಲ್ಲಿ ಒಂದು ಸ್ವಲ್ಪ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಫುಲ್ ವೈಟ್ ಹೋಗ್ಬಿಟ್ಟು ಯೆಲ್ಲೋ ಕಲರಲ್ಲಿ ನೀರು ಶೇಡ್ ಆಗಿದೆ. ಇವಾಗ ಬೇಗ ಇದು ವಾಶ್ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಮ ಜೊತೆನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ, ನಾನು ಯಾವ ಥರ ವಾಶ್ ಮಾಡ್ತೀನಿ ಅಂಥೇಳಿ. ಬೇಗ ತಡ ಮಾಡೋದು ಬೇಡ, ಟೈಮ್ ಆಗುತ್ತೆ ಹಾಗೇನೆ. ಫ್ರೆಂಡ್ಸ್, ಯಾರ್ಯಾರು ನಿಮ್ಮ ಮನೆಯಲ್ಲೂ ಯಾವ್ಯಾವ ಪ್ರಾಣಿಗಳು ಸಾಕಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮಕ್ಕಳಿಗೆ ಯಾರ್ಯಾರಿಗೆ ಫಿಶ್ ಅಂದರೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಒಂದೊಂದು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಫಿಶ್ಶು, ಆಮೇಲೆ ಕ್ಯಾಟು, ಡಾಗು, ಒಂದು ರ್ಯಾಬಿಟು ಆ ಥರ ಎಲ್ಲ ಇಷ್ಟ ಆಗುತ್ತಲ್ವ. ಹಾಗೆ ಯಾರ್ಯಾರಿಗೆ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳಿಗೆ ನಾಯಿ ಇಷ್ಟ, ಅದರಲ್ಲೂ ನಾನು ಇಟ್ಕೊಳ್ಳೋದಿಲ್ಲ. ನಿಜ ಹೇಳ್ಬೇಕಾದ್ರೆ ನನಗೆ ಪ್ರಾಣಿಗಳು ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್, ನಿಜ ಹೇಳ್ಬೇಕಾದ್ರೆ. ಅದಕ್ಕೂ ಬ್ಯಾಡ್ ಏನು ಅಂದ್ಕೋಬೇಡಿ, ನನಗೆ ಇಷ್ಟ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅಲ್ವಾ, ಹಂಗೇ ನನಗೆ ಸ್ವಲ್ಪ ಪ್ರಾಣಿಗಳಂದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅಂದರೆ ನಾನು ಸಾಕೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ಬೇರೆ ಎಲ್ಲಾದರೂ ನೋಡಿದಾಗ ಅದು ಇಷ್ಟ ಆಗುತ್ತೆ ಅಷ್ಟೇ. ಫ್ರೆಂಡ್ಸ್, ಇವಾಗ ಇದೆಲ್ಲ ಫಿಶ್ ಟ್ಯಾಂಕು ಎಲ್ಲ ತೆಗ್ದು ಫಿಶ್ಶು ಒಂದು ಇದ್ರಲ್ಲಿ ಪಾತ್ರೆಯಲ್ಲೆಲ್ಲ ತೆಗೆದಿಟ್ಟಿದ್ದೀನಿ. ಆಮೇಲೆ ಅದು ಟ್ಯಾಂಕೆಲ್ಲ ತೊಗೊಂಡೋಗಿ ವಾಶ್ರೂಮಲ್ಲಿ ಹಾಕಿದ್ದೀನಿ. ಅದು ಇವಾಗ ಫುಲ್ ವಾಶ್ ಮಾಡಿ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಅದು ತುಂಬ ಲೇಟಾಗುತ್ತೆ. ಎಲ್ಲ ಸ್ವಲ್ಪ ವಾಶ್ ಮಾಡಿ ಅದು ನೆನೆ ಹಾಕಿ ಕಲ್ಲುಗಳೆಲ್ಲ ಇರ್ತಾವಲ್ವ ಅದೆಲ್ಲ ಕ್ಲೀನಮ್ಗೆ ವಾಶ್ ಮಾಡಿ. ಆಮೇಲೆ ಅದು ಹತ್ರ ಮೋಟರ್ ಇದೆ ಅಲ್ವಾ, ಅದು ಸ್ವಲ್ಪ ವಾಶ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟಾಗುತ್ತೆ. ಅದಕ್ಕೆ 1 ಅವರ್ ಆದರೂ ಬೇಕು ವಾಶ್ ಮಾಡೋಕ್ಕೆ. ಅದು ವಾಶ್ ಮಾಡಿಬಿಟ್ಟು ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೇಲಿ ಇಲ್ಲ ಅಂದ್ರೂ ಒಂದು 10-20 ಫಿಶ್ಗಳು ಇದ್ವಿ. ಅದೆಲ್ಲ ನಾವು ಇವಾಗ ಊರಿಗೆ ಹೋಗ್ತೀನಲ್ಲ ಫ್ರೆಂಡ್ಸ್, ಒಂದು 2-3 ದಿವಸ ಊರಿಗೆ ಹೋಗಿದ್ದೆ. ಆವಾಗ ಅದಕ್ಕೆ ಊಟ ಇಲ್ಲದೆ ಪಾಪ ಎಷ್ಟೊಂದು ಫಿಶ್ಗಳೆಲ್ಲ ಸತ್ತೋಗಿತ್ತು. ಅದಕ್ಕೆ ಇವಾಗ ಬರೀ 4 ತಂದಿಟ್ಟಿದ್ದೀನಿ, ಅದೊಂದೇ ಚೆನ್ನಾಗಿರೋದು ಅಷ್ಟೇ. ನೋಡೋಣ, ನಾವೆಲ್ಲೂ ಹೋಗೋದೇನೋ ಪ್ಲ್ಯಾನಿಂಗ್ ಇದ್ದಿಲ್ಲ ಅಂದರೆ ಒಂದು ಸ್ವಲ್ಪ ತಂದೆ ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಚಿಕ್ಕದಿತ್ತು, ಇವಾಗ ಪರವಾಗಿಲ್ಲ ಗ್ರೋತ್ ಆಗ್ತಾ ಇದೆ. ಅಂದರೆ ನನಗೆ ಯಾಕೆ ಇಷ್ಟ ಆಗೋದಿಲ್ಲ ಅಂದರೆ, ಹಿಂಗೆ ಏನಾದರೂ ಆಗಿ ಅದ್ರ ಜೀವಕ್ಕೆ ಏನಾದರೂ ಸ್ವಲ್ಪ ಕಷ್ಟ ಆಗಿಬಿಟ್ರೆ ನನಗೆ ಬೇಜಾರಾಗುತ್ತೆ. ನಾನು ಒಂದು ಫಿಶ್ಶನ್ನೇ ಆಗಲಿ ಹಿಂಗೆ ಸತ್ತೋದ್ರೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು, ಸತ್ತೋಯ್ತಲ್ಲ ಅಂಥೇಳಿ. ಅದಕ್ಕೆ ನಾನು ಇಷ್ಟಪಡೋದಿಲ್ಲ ಅಷ್ಟೇ. ಇದು ನನ್ನ ಮಗಳಿಗೆ ಬೇಕೇ ಬೇಕು ಅಂಥೇಳಿ ತಂದಿರೋದು. ಆಮೇಲೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಫಿಶ್ ಟ್ಯಾಂಕೆಲ್ಲ ತೊಳೆದಾಗ ಸ್ವಲ್ಪ ಪುಡಿ ಉಪ್ಪು ಇರ್ತದಲ್ವ, ಅದು ಹಾಕಬೇಕು. ನಾನು ಒಂದು 5-6 ಸ್ಪೂನು 6-7 ಸ್ಪೂನ್ ಹಾಕಿರ್ತೀನಿ, ಯಾಕಂದರೆ ಅದಕ್ಕೆ ಫಿಶ್ಗೆ ಸಮುದ್ರದಲ್ಲಿ ಇದ್ದಂಗೆ ಅನ್ನಿಸ್ಬೇಕು, ಆವಾಗಲೇ ಇರ್ತದಂತೆ ಅದು. ಅದಕ್ಕೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ಫಿಶ್ಗಳಿದೆ ಅಲ್ವಾ, ತೆಗ್ದು ಈ ಕಡೆ ಹಾಕೋಕ್ಕೆ ಬರೋದೇ ಇಲ್ಲ ಕೈಗೆ. ಅದು ಜಾಲರಿದಲ್ಲೂ ಸಿಗ್ತಾ ಇದ್ದಿಲ್ಲ, ಎಷ್ಟು ಕಷ್ಟಪಟ್ಟು ಹಾಕಿದ್ದೀನಿ. ಹಂಗೂ ನಿಮ್ಮ ಜೊತೆ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಅದಕ್ಕೆ ಬೇಗ ಆಗಿದೆ ಅಷ್ಟೇ. ಇವಾಗೆಲ್ಲ ಫುಲ್ಲು ಕ್ಲೀನ್ ಮಾಡಿ ಅದೇ ಫಿಶ್ ಎಲ್ಲ ಹಾಕಿ ಎಲ್ಲ ಎತ್ತಿ ಇಟ್ಬಿಡ್ತೀನಿ ಇವಾಗ.
ಎಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಎಲ್ಲ ಕಡೆ ಎಲ್ಲ ಸ್ವಲ್ಪ ನೀರು ಬಿದ್ದಿತ್ತು, ಅದೆಲ್ಲ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಚಿಕ್ಕದು ಇಷ್ಟ ಇಲ್ಲ, ನಮ್ಮ ಮನೇದಿದ್ದು ಚಿಕ್ಕದಿದೆ, ಅದು ಚಿಕ್ಕದು ಇಷ್ಟ ಇಲ್ಲ, ಸ್ವಲ್ಪ ದೊಡ್ಡ ತರಬೇಕು ಅಂತೇಳಿ ತುಂಬ ಆಸೆ ಅವಳಿಗೆ. ನೋಡೋಣ ಯಾವತ್ತಾದರೂ ಒಂದು ದಿವಸ ತರೋಣ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತು ಎಷ್ಟು ಫುಲ್ಲು ಕ್ಲೀನಾಗಿ ಕಾಣ್ತಾ ಇದೆ. ಏನೋ ವಸ್ತು ಆಗಲಿ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಅದು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತಲ್ವ. ನಮ್ಮ ಮನೇಲೂ ನನಗೂ ಅಷ್ಟೇ. ನನಗೆ ಈ ಫಿಶ್ ಟ್ಯಾಂಕ್ ಆಗಲಿ, ಕಿಚನು ಡೀಪ್ ಎಲ್ಲ ಕ್ಲೀನ್ ಮಾಡಿರ್ತೀನಲ್ಲ, ಅದು ಡೀಪ್ ಕ್ಲೀನಿಂಗ್ ಆಗಲಿ, ಆಮೇಲೆ ರೂಮೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದರೆ, ಕ್ಲೀನಾಗಿ ಇದ್ರೇನು ಅದು ನೋಡ್ತಾ ಇರಬೇಕು, ನನಗೆ ಅದೊಂಥರ ಖುಷಿ ಆಗುತ್ತೆ. ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿ ಪಕ್ಕಕ್ಕೆಲ್ಲ ಸ್ವಲ್ಪ ಒರೆಸ್ತಾ ಇರ್ತೀನಿ. ಮೊನ್ನೆನೂ ಒರೆಸಿದ್ದೆ, ಹಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಒರೆಸೋಣ ಅಂದ್ಕೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಒರೆಸಿ ಆಯ್ತು ಇವಾಗ. ಫ್ರೆಂಡ್ಸ್ ನೋಡಿ, ಫಿಶ್ ಟ್ಯಾಂಕ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ. 4 ಫಿಶ್ ಇದೆ, ಎಲ್ಲ ಹಾಕಿ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಫುಲ್ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇದೆ. ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಇವಾಗ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಆಯಿತು ನೋಡಿದ್ದೀರಾ, ಫುಲ್ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಅದು ಇಷ್ಟೋ ತನಕ ಏನು ಮಾಡಿಲ್ಲ, 2 hours ಏನಾಗಿಲ್ಲ. ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಆಮೇಲೆ ನನ್ನ ಮಗಳದು ಸ್ಕೂಲಲ್ಲಿ ಫೋನ್ ಮಾಡಿದರು. ನನ್ನ ಮಗಳಿಗೆ ಸ್ವಲ್ಪ ಬೆಳಿಗ್ಗೆನೇ ಸ್ವಲ್ಪ ಶೀತ ಆಗಿತ್ತು, ಹಂಗೂ ಸ್ಕೂಲಿಗೆ ಹೋಗ್ತೀನಿ ಅಂಥೇಳಿ. ಅಂದರೆ ನಾನು ಊರಿಗೆ ಹೋಗಿದ್ನಲ್ವಾ, ಆವಾಗ ನೀರೆಲ್ಲ ಚೇಂಜ್ ಆಗಿ ಅವಳಿಗೊಂದು ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಆಗಿದೆ. ಹೋಗ್ತೀನಿ ಅಂಥೇಳಿ ಸಿರಪ್ ಎಲ್ಲ ಕುಡಿದ್ಬಿಟ್ಟು ಹೋಗಿದ್ಲು. ಇನ್ನೇನು 1/2 hour ಇತ್ತು ಅಷ್ಟೇ ಸ್ಕೂಲ್ ಬಿಡೋ ಅಷ್ಟೊತ್ತಿಗೆ ಅವರು ಫೋನ್ ಮಾಡಿದರು. ಇವರು ನನ್ನ ಮಗಳ ಕ್ಲಾಸ್ ಮ್ಯಾಮು ಅಲ್ಲಿ ಹೋಗಿ ಕರ್ಕೊಂಬಂದು ಅವಳಿಗೆ ಒಂದು ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ದೀನಿ. ಇವಾಗ ತೋರಿಸ್ತೀನಿ ಇರಿ ನಿಮಗೆ. ಮಲಗಿಸಿ ಇವಾಗ ಅಷ್ಟು ಕೆಲಸ ಇತ್ತಲ್ವ, ಅದು ಇವಾಗೆಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ವ, ಅದೆಲ್ಲ ಎತ್ತಿ ಎಲ್ಲ ನೀರು ಹಾಕಿ ಎಲ್ಲ ವಾಶ್ ಮಾಡಿದ್ದೆ. ವಾಶ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ. ಇವಾಗ ಇದೆಲ್ಲ ಆಯಿತು. ಒಂದು ಸ್ವಲ್ಪ ಹೇರ್ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಮನೇಲೇ ಯಾವ ಥರ ಹೇರ್ ಕಟ್ ಮಾಡ್ತೀರಾ ಅಂಥೇಳಿ ನನಗೆ ಬ್ಲಾಗ್ ಮಾಡಿ ಅಂಥೇಳಿ ಕಮೆಂಟ್ ಮಾಡಿದರು. ಅದಕ್ಕೇ ನನ್ನ ಮಗಳು ಇವಾಗೇನು ಮಲ್ಕೊಂಡವಳೆ. ಇವಾಗೇನು ಹೋಮ್ವರ್ಕ್ ಏನು ಮಾಡಿಸೋಂಗಿಲ್ಲ. ಇವಾಗ ಇನ್ನು 5 o'clock ಆಗಿಲ್ಲ, ಇನ್ನು ಒಂದು 10 minutes ಇದೆ ಅಷ್ಟೇ. ಅಷ್ಟರ ತನಕ ಇವಾಗ ನಾನು ಒಂದು ಸ್ವಲ್ಪ ಮೊನ್ನೆ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ತೋರ್ಸೋಕ್ಕಂತೇಳಿ ಒಂದು ಸ್ವಲ್ಪ ನಾನು ಹೇಗೆ ಮಾಡ್ಕೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀರಿ. ಬನ್ನಿ, ಇವಾಗ ನನ್ನ ಮಗಳು ಮಲ್ಕೊಂಡವಳೆ, ತೋರಿಸ್ತೀನಿ ನಿಮಗೆ. ಮಲಿಕೊಂಡು ಎದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾಳೆ ಫ್ರೆಂಡ್ಸ್. ಏನಾದರೂ ಆದರೆ ತುಂಬ ಅಂದರೆ ಹಿಂಸೆ ಕೊಡೋದು ಆ ಥರ ಮಾಡೋದಿಲ್ಲ. ಒಂದು ಸ್ವಲ್ಪ ಶೆಕೆ ಆಯ್ತಾಯಿತ್ತು, ಅದಕ್ಕೆ ಸ್ವಲ್ಪ ಬೆಡ್ಶೀಟೆಲ್ಲ ತೆಗ್ದು ಮಲ್ಕೊಂಡವಳೆ. ಮಲಿಕೊಳ್ಳಿ. ಇವಾಗ ಬನ್ನಿ, ನಾನು ಹೇರ್ ಕಟ್ ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಯಾವ ಥರ ಹೇರ್ ಕಟಿಂಗ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫಸ್ಟಿಗೆ ಹಿಂಗೆ 2 ಪಾರ್ಟ್ಸ್ ಮಾಡ್ಕೋತೀನಿ. ಹಿಂಗೆ 2 ಪಾರ್ಟ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕ್ಲಿಪ್ ಹಾಕೊಂಡ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ಇಲ್ಲಿಗೆ ಹಿಂಗೆ ಹಿಂದೆ ಬಿಟ್ಬಿಡ್ತೀನಿ. ಆಮೇಲೆ ಇಲ್ಲಿ ಗಂಟಿರಬಾರ್ದು, ಆ ಥರ ಎಲ್ಲ ಸ್ವಲ್ಪ ಸಿಕ್ಕಿರ್ತದಲ್ವ, ಅದೆಲ್ಲ ಫುಲ್ಲು ಬಿಡಿಸ್ಕೋಬೇಕು. ಇಲ್ಲಿ ಫ್ರಂಟ್ ಹಿಂದೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಈ ಥರ ಫುಲ್ಲು ಸ್ವಲ್ಪ ಬಾಚ್ಕೊಂಡಿದ್ದೀನಿ. ಫುಲ್ಲು ಬಾಚ್ಕೊಂಡಿದ್ದೀನಿ ನೋಡಿ. ಹಿಂಗೆ ಬಾಚ್ಕೊಂಡು ಸ್ವಲ್ಪ, ಆಮೇಲೆ ನಿಮಗೆ ಎಷ್ಟು ಕೂದಲು ಬೇಕು, ಇಷ್ಟು ಬೇಕಾ, ಎಷ್ಟು ನಿಮಗೆ ಹಿಂಗೆ ಇಟ್ಕೊಂಡು ನಿಮಗೆ ಎಷ್ಟು ಕಟಿಂಗ್ ಬೇಕೋ ಸ್ವಲ್ಪ ಸರಿಯಾಗಿ ಹಿಂಗೆ ಇಟ್ಕೋಬೇಕು. ಫಸ್ಟು ನೀವು ಹಿಂಗೆ ಒಂದು ಕಡೆಯಿಂದ ಸುತ್ಕೊಂಡ್ಬಂದ್ಬಿಡಿ. ಹಿಂಗೆ ಒಂದು ಕಡೆಯಿಂದ ಸುತ್ಕೊಂಬಂದ್ಬಿಡಿ. ಸುತ್ಕೊಂಬಂದು
ನಾನು ಮೊನ್ನೆನೂ ಮಾಡ್ಕೊಂಡಿದ್ದೆ, ಅದಕ್ಕೇ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಇಷ್ಟಿದೆ ಅಲ್ವಾ, ಇದಕ್ಕೆ ನಾನು ಇವಾಗ ಇದು ಕಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಹಿಂಗಿರ್ತದಲ್ವಾ, ಇಲ್ಲಿ ಆಮೇಲೆ ಬಾಚ್ಕೊಂಡು ನೋಡಿ, ಒಂದೇ ಸಮ ಬಂದಿರಬೇಕು ಇಲ್ಲಿ. ಆಮೇಲೆ ನಿಮಗೆ ಫ್ರಂಟ್ ಕಟಿಂಗ್ ಬೇಕಾದರೆ ನೀವು ಹಿಂಗೆ ಇಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ತಗೊಳ್ಳಿ, ಹಿಂಗೆ ತಗೊಂಡು ಸ್ವಲ್ಪನೇ ಎಷ್ಟು ತಗೊಂಡು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಹಿಂಗೆ ತಗೊಂಡು ಇಲ್ಲಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ಸ್ಟೆಪ್ಪು ಕಟ್ ಮಾಡ್ಕೊಂಡು ಬನ್ನಿ. ಅದು ಭೀ ಫುಲ್ ಫ್ರಂಟಿಗೆ ಹೇರ್ ಕಟಿಂಗ್ ಆಗುತ್ತೆ. ಇದು ಇವಾಗ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ನಾನು ಎಷ್ಟು ಮಾಡಿಕೊಂಡೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇವಾಗ ಇದು ಒಂದು ಕಡೆ ಆಯಿತು. ಇದಕ್ಕೆ ಇವಾಗ ಒಂದು ಕಡೆ ಕ್ಲಿಪ್ ಹಾಕೊಂಡ್ಬಿಡೋಣ. ಇಷ್ಟಿದು ತಗೊಳ್ಳೋಣ. ಇದೂ ಸೇಮ್ ಹಂಗೇನೆ ಇದು ಸೇಮ್ ಈ ಥರ ಮಾಡಿಕೊಂಡು ಅಲ್ಲಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀರೋ ಅಷ್ಟೇನೆ ಸೇಮ್ ಆಗಿ ಇಲ್ಲೂ ಮಾಡ್ಕೊಂಡಿರಿ. ಅದು ನಿಮಗೆ ಅಳತೆ ಗೊತ್ತಾಗಬೇಕು. ಸಿಕ್ ಮಾತ್ರ ಇರಬಾರ್ದು ಫ್ರೆಂಡ್ಸ್, ಸಿಕ್ ಇಲ್ದಂಗೆ ಕಟ್ ಮಾಡ್ಕೊಳ್ಳಿ. ಇಷ್ಟು ನಾನು ಅಲ್ಲೇನೂ ಅಷ್ಟು ಇಲ್ಲಿ ಈ ಕಡೆನೂ ಇಷ್ಟೇ ತಗೊಂಡಿದ್ದೀನಿ, ಇವಾಗ ಈ ಕಡೆನೂ ಇಷ್ಟೇ ತಗೋತಾ ಇದ್ದೀನಿ. ಹಿಂಗೈತಲ್ವಾ, ನೋಡಿ. ನಾನು ಫ್ರಂಟ್ ಕಟಿಂಗ್ ಮಾಡ್ಕೋತಾ ಇಲ್ಲ ಫ್ರಂಟ್ ಕಟಿಂಗ್ ಬೇಕಾದರೆ ನೀವು ಹಿಂಗೆ ಈ ಕಡೆ ತಗೊಂಡು ಇಲ್ಲಿಂದ ಇಷ್ಟು ಕಟ್ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ನಾನು ಅವಾಗಲೇ ತೋರಿಸೋದ್ನಲ್ವಾ, ಆ ಥರ ಮಾಡ್ಕೊಂಡು ಬನ್ನಿ, ಸರಿಯಾಗಿ ಕಾಣುತ್ತೆ. ಇಲ್ಲಿ ನನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಹಿಂದೆ ಯಾವ ಥರ ಕಾಣುತ್ತಾ ಇದೆ ಅಂಥೇಳಿ ನಿಮಗೂ ತೋರಿಸ್ತೀನಿ ನೋಡಿ. ಈ ಥರ ಹಾಕೊಳ್ಳೋರು ಈ ಥರ ಹಾಕೊಳ್ಳಿ, ಇಲ್ಲ ಈ ಥರ ಬಿಡೋರು ಹಿಂಗೆ ಬಿಡ್ಬೋದು. ಇಲ್ಲ ಅಂದರೆ ಐಫೋನಿ ಹಾಕೊಳ್ಳೋರು ಹಿಂಗೆ ಹಾಕೋಬಹುದು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರನೂ ಹಾಕೋಬಹುದು. ಇಲ್ಲ ಅಂದರೆ ನಿಮಗೆ ಈ ಥರ ಇಷ್ಟ ಇದ್ದರೆ ಈ ಥರನೂ ಹಾಕೋಬಹುದು. ನಾನು ಸಿಂಪಲ್ ಆಗಿ ಹೇರ್ ಕಟ್ ಮಾಡೋದು ತೋರಿಸಿದ್ದೀನಿ. ಆಮೇಲೆ ನಾನು ಹೇಳಿದ್ನಲ್ಲ ಫ್ರಂಟ್ ಕಟ್ಟಿಂಗ್ ಯಾವ ಥರ ಮಾಡಬೇಕು ಅಂತೇಳಿ, ನಿಮ್ಗೆ ಇಷ್ಟ ಇದ್ದರೆ ಅದು ಥರ ಮಾಡ್ಕೊಳ್ಳಿ, ಏನೂ ಕಷ್ಟ ಆಗೋದಿಲ್ಲ. ಆದ್ರೂ ಸೀಸರು ಕತ್ರಿ ಒಂದು ಸ್ವಲ್ಪ ಶಾರ್ಪಾಗಿರಬೇಕು ಅಷ್ಟೇ, ಅದಿದ್ದರೆ ಬೇಗ ಕಟ್ಟಿಂಗ್ ಆಗುತ್ತೆ. ನೀವು ಬಟ್ಟೆ ಕಟ್ ಮಾಡ್ತೀವಲ್ವಾ, ಮೇರಿ ತೋರಿಸ್ತೀನಿ. ಈ ಥರದ್ರಲ್ಲಿ ಬೇಗನೆ ಹೇರ್ಸು ಕಟ್ ಆಗುತ್ತೆ. ಈ ಥರ ಒಂದು ಇಟ್ಕೊಂಬಿಡಿ. ನನಗೂ ನನ್ನ ಮಗಳಿಗೆ ನಾನೇ ಕಟ್ ಮಾಡೋದು, ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳಿದ್ರೆ ನೀವು ನಿಮ್ಮ ಮಕ್ಕಳಿಗೆ ಕಟ್ ಮಾಡ್ತೀರಾ ಅಂದರೆ ಈ ಥರ ಸೀಸರ್ ಇಟ್ಕೊಂಬಿಡಿ. ಮತ್ತು ನನಗೆ ಒಂದೆರಡು ನಿಮಿಷ ನನಗೆ
ಒಂಥರ ಜಾಸ್ತಿ ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಸ್ಟ್ರೈಟ್ ಮಾಡಿಸ್ಬೇಕು ಅಂತ ಹೇಳಿದಾಗ ನಾನು ಪಾರ್ಲರಲ್ಲಿ ಮಾಡಿಸ್ತೀನಿ, ನಾನೇ ಓವನಾಗಿ ಮಾಡೋದಿಲ್ಲ. ಒಂದು ಸ್ವಲ್ಪ ನಾನೇ ಮನೇಲೇ ಒಂದು ಸ್ವಲ್ಪ ಇಷ್ಟು ಮಾಡಿದ್ದೀನಲ್ವ ತೋರಿಸ್ತೀನಿ ನಿಮಗೆ ನಾನು ಎಷ್ಟು ಹೇರ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಅಷ್ಟು ನಾನೇ ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ಇವಾಗ ಮಾಡ್ಕೊಂಡಿದ್ದೀನಾ, ಇವಾಗ ಒಂದು 2 ಮಂತ್ಸ್ ಆಯಿತು ಮಾಡಿಕೊಂಡು. ಇವಾಗ ಮಾಡ್ಕೊಂಡಿದ್ದೀನಿ 2 ಮಂತ್ಸ್ ಆಗಿಲ್ಲ, ಒಂದು 1 ಮಂತು 15 ಡೇಸ್ ಏನೋ ಆಗಿತ್ತು. 1 ಮಂತು 15 ಡೇಸ್ ಅಷ್ಟೇ ಆಗಿದೆ. ಅವಾಗ ಮಾಡ್ಕೊಂಡಿದ್ದು, ಇವಾಗ ಮಾಡ್ಕೊಂಡಿದ್ದೀನಿ. ಬೇಗನೆ ನನಗೆ ಬೇಗ ಗ್ರೋತ್ ಆಗುತ್ತೆ ಹೇರ್ಸು, ಅದಕ್ಕೆ ಇವಾಗ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲಿ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಕಟ್ ಆಗುತ್ತೆ. ನೀವು ಬೇರೆದವ್ರಿಗೂ ಕಟ್ ಮಾಡ್ಕೋಬೋದು. ನಾನೇ ಇವಾಗ ನಿಮ್ಮ ಮುಂದೆನೇ ಕಟ್ ಮಾಡಿದ್ದೀನಲ್ವಾ, ಆ ಥರ ನೀವೇನೇ ಕಟ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದೇನೇ ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ಸ್ವಲ್ಪ ಏಸ್ ಕಟ್ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ತೀರಾಗಿ ಮಾಡ್ತಾ ತುಂಡಾಗುತ್ತಲ್ವ, ಅದಕ್ಕೇ ನೋಡ್ಕೊಂಡು ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ಹೋಗಿ ಪಾರ್ಲರಲ್ಲಿ ಮಾಡ್ಕೊಳ್ಳಿ, ಅಷ್ಟೇ ಅಲ್ವಾ. ಆದ್ರೂ ಅಷ್ಟೇ, ನೀವು ಒಂದು ಸ್ವಲ್ಪ ಕಟ್ ಮಾಡೋಕ್ಕೆ 200-300 ರುಪೀಸ್ ತೊಗೋತಾರೆ. ಅದಕ್ಕೆ ನೀವೇನೇ ಒಂದು ಸ್ವಲ್ಪ ಡಬಲ್ ಏರ್ಸ್ ಹೊಂದಿರ್ತದಲ್ಲ, ಅದಕ್ಕೇನಂತಾರೆ ಕೌಟ್ಲು ಹೊಡೆದಿರ್ತದಲ್ವ, ಅದಕ್ಕೆ ಆವಾಗ ನೀವೇ ಮಾಡ್ಕೋಬೋದು. ಇವಾಗ ನಾನು ಹಂಗೆ ಮಾಡ್ಕೋತೀನಿ. ತೀರಾ ಕೌಟ್ಲು ಎಲ್ಲ ಹೊಡೆದಾಗ ನಾನೇ ಮಾಡ್ಕೋತೀನಿ. ಸ್ವಲ್ಪ ಮಸಾಜು ಇಲ್ಲಾಂದರೆ ನನ್ನ ಆಯಿಲು ನಾನು ಏನಾದರೂ ಚೇಂಜ್ ಮಾಡಿದಾಗ ತೀರಾನು ಒಂಥರ ಡ್ರೈ ಆಗಿದ್ದರೆ ಹೇರ್ಸು, ಆವಾಗ ನಾನೇ ಮನೆಯಲ್ಲೇ ಮಾಡ್ಕೋತೀನಿ. ತೀರಾ ಕಡಿಮೆ ಆದಾಗ ಮಾತ್ರ ಪಾರ್ಲರ್ಗೆ ಹೋಗೋದು ನಾನು ಇಷ್ಟು ವರ್ಷದಲ್ಲಿ. ಇಲ್ಲಾಂದ್ರೂ ಒಂದು 1-2 ಟೈಮು 3 ಟೈಮು ಅಷ್ಟೇ ಹೋಗಿದ್ದೀನಿ, ಹೋಗೇ ಇಲ್ಲ ಪಾರ್ಲರ್ಗೆ. ನಾನೇ ಮನೆಯಲ್ಲೇ ಮಾಡ್ಕೋತೀನಿ. ನಾನು ಜಾಸ್ತಿ ಕೇರ್ ಮಾಡೋದ್ರಿಂದ ಏನೋ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ನನ್ನ ಮಗಳಿಗೂ ಅಷ್ಟೇ ನಾನೇ ಮಾಡ್ಕೋತೀನಿ, ನಾನೇ ಮಾಡ್ತೀನಿ ಅವಳಿಗೂ. ಇವಾಗ ನಾನು ನಿಮಗೆ ತೋರಿಸ್ತೀನಿ ರೀ ಹೇರ್ಸು ಎಷ್ಟು ಇದಾಗಿದೆ ಅಂತೇಳಿ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ಆ ರೂಮಲ್ಲಿ ಮಲಿಕೊಂಡವಳೆ, ತೋರಿಸಿದ್ನಲ್ವ, ಅದು ಆ ಕಡೆ ರೂಮ್ ಇದೆ, ಅಲ್ಲಿ ಮಲಿಕೊಂಡವಳೆ. ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಪಾಪ ಹುಷಾರಿಲ್ಲಲ್ವ, ಅದಕ್ಕೇ ಇವಾಗ ಅದೆಲ್ಲ ಹೇರ್ಸ್ ಎಲ್ಲ ಕಟ್ ಮಾಡಿದ್ದೀನಲ್ವ, ಅದೆಲ್ಲ ಫುಲ್ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬರ್ತಾರೆ, ಅವರು 5:30ಗೆಲ್ಲ ಬರ್ತಾರೆ. ಇವಾಗ ಇನ್ನೂ ಟೈಮ್ ಇದೆ, ಬರೋ ಅಷ್ಟೊತ್ತಿಗೆ ಅವಳಿಗೆ ನೋಡೋಣ ಏನಾದರೂ ಊಟ ಮಾಡಿಕೊಡ್ತೀನಿ. ಇಲ್ಲಾಂದರೆ ಏನು ಫೀವರ್ ಏನೂ ಬಂದಿಲ್ಲ ಅವಳಿಗೆ. ಬನ್ನಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹೇರ್ ಎಷ್ಟು ಕಟ್ ಮಾಡಿದ್ದೀನಿ ಅಂತೇಳಿ ನಿಮಗೂ ರಿಯಲಾಗಿ ತೋರಿಸ್ತೀನಿ. ಆಮೇಲೆ ಕಟ್ ಮಾಡ್ಕೊಂಡಿಲ್ಲ ಅನ್ಬೇಡಿ, ಅದಕ್ಕೇ ಬನ್ನಿ ತೋರಿಸ್ತೀನಿ ನಿಮಗೆ. ತೀರಾನು ಕಟಿಂಗ್ ಯಾವ ಥರನೇ ಬೇಕು ಸ್ಟೆಪ್ಪು, ನೀವೇ ಮನೇಲಿ ಪಾರ್ಲರಲ್ಲಿ ಮಾಡೋ ಥರನೇ ನೀವೇ ಮಾಡ್ಕೋಬೇಕು. ಸ್ಪ್ರೇ ಎಲ್ಲ ಹೊಡ್ಕೊಂಡು ಅಂದರೆ ನೀವು ಯೂಟ್ಯೂಬಲ್ಲೂ ಅದೇ ಚಾನಲ್ಸ್ ಇದೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಅವರು ಸಖತ್ತಾಗಿ ಹೇಳ್ಕೊಡ್ತಾರೆ. ನಾನು ಅವರು ನೋಡಿಕೊಂಡೇ ಕಲ್ತಿರೋದು, ನಾನೇನು ಓವನ್ನ ಕಲ್ತಿಲ್ಲ. ಅವ್ರು ನೋಡಿಕೊಂಡೆ ನಾನು ಯಾವ ಥರ ಕಟ್ ಮಾಡಿಸ್ಕೋಬೇಕು ಅಂಥೇಳಿ ಕಟ್ ಮಾಡ್ಕೊಂಡಿದ್ದೆ. ನೀವು ಪೋನಿ ಹಾಕ್ಕೊಂಡು ಒಂದು ಸಿಂಗಲ್ ನಿಮಗೆ ಬರೋದಿಲ್ಲ, ಈ ಥರ ಕಷ್ಟ ಆಗುತ್ತೆ ಅಂದರೆ ಒಂದು ಹೈ ಪೋನಿ ಹಾಕ್ಕೊಂಡು ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಅದು ಥರ ನೀವು ಮಾಡ್ಕೋಬೋದು. ನಿಮಗೆ ಬರ್ತಾನೆ ಇಲ್ಲ, ನಿಮಗೆ ಸ್ವಲ್ಪ ಭಯ ಹೇರ್ಸ್ ಎಲ್ಲ ಕಟ್ ಮಾಡೋಕ್ಕೆ, ನೀವು ತುಂಬ ಔಟ್ಸೈಡ್ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಆಮೇಲೆ ಕೆಲ್ಸಕ್ಕೆ ಹೋಗ್ತೀರಾ ಅಂದರೆ ನೀವು ಬೆಸ್ಟು ಯೂಟ್ಯೂಬಲ್ಲೇ ಇನ್ನೊಂದು ಹೇರ್ ಕಟ್ಟಿಂಗ್ ಅಂತೇಳಿ ಹಾಕಿ ಅವರೇನೇ ತೋರಿಸ್ತಾರೆ ಯಾವ ಥರ ಮಾಡಬೇಕು ಅಂತೇಳಿ. ಅದು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ಹೇರ್ಸು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ಲೆಂತಿ ಬಂದಿತ್ತು, ಇಷ್ಟು ಲೆಂತು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ನಿಮಗೆ ಮತ್ತೆ ಒಂದು 15 ಡೇಸು 1 ಮಂತಲ್ಲಿ ಮತ್ತೆ ತೋರಿಸ್ತೀನಿ ಯಾವ ಥರ ಎಷ್ಟು ಗ್ರೋತ್ ಆಗಿದೆ ಅಂತೇಳಿ. ಇವಾಗ ನೋಡಿದ್ದೀರಲ್ಲ, ಇಷ್ಟು ಹೇರ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.